ನಮಸ್ತೆ. 11/3/2026 ಬುಧವಾರ. ಇವತ್ತಿನ ವಿಶೇಷವಾಗಿ ಸೂರ್ಯೋದಯ 6:30, ಸೂರ್ಯ ಅಸ್ತಮನಾನು ಸಂಜೆ 6:30. ಹಂಗಾಗಿ ಹಗಲು ರಾತ್ರಿ ಸಮವಾಗಿರುವಂಥ ದಿನವಿದು. ಇವತ್ತು ಅಷ್ಟಮಿ ಅನ್ನುವ ತಿಥಿ ಬೆಳಿಗ್ಗೆಯಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 4:19ವರೆಗಿದೆ. ಆಮೇಲೆ ನವಮಿ. ಅಷ್ಟಮಿಯಲ್ಲಿ ದೇವಿ ಪೂಜೆ ಮಾಡಿ ನವಮಿ ತಿಥಿ ಸ್ಟಾರ್ಟ್ ಆದ ಮೇಲೆ ಅಂದರೆ ಬೆಳಗಿನ ಜಾವದಿಂದ ನಾಳೆ ಪೂರ್ತಿ ಇದೆ. ನಾಳೆ ನವಗ್ರಹ ಸ್ತೋತ್ರಗಳು, ಪೂಜಾ ಪರಿಹಾರಗಳು ಮಾಡ್ಕೋಬೋದು. ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ರಾತ್ರಿ ಅಂದರೆ ಜ್ಯೇಷ್ಠ ನಕ್ಷತ್ರ ಸುಮಾರು 10 ಗಂಟೆವರೆಗಿದೆ. ಆನಂತರ ಬರೋದು ಮೂಲ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಇರುವ ರಾತ್ರಿ 10 ಗಂಟೆವರೆಗೂ. ಇದರಲ್ಲಿ ಧನ ವ್ಯಯ ಅಂತಿದೆ. ಹಂಗೆ ಹಣಕಾಸಿನದು ಖರ್ಚು ಜಾಸ್ತಿ ಇರುತ್ತದೆ. ಬೇಕಾಗಿರುವ ಖರ್ಚುಗಳನ್ನ ಮಾಡಿ, ಇಲ್ಲಾಂತಂದರೆ ಇನ್ನೊಂದು ದಿನ ಇಟ್ಕೊಳ್ಳೋಣ. ಆ ನಂತರ ಮೂಲ ನಕ್ಷತ್ರ ಬರುತ್ತವೆ. ಅಂದರೆ ಅದು ರಾತ್ರಿ 10 ಗಂಟೆ ಆಗುತ್ತೆ. ಅದು 50% ಮಾತ್ರನೇ ಚೆನ್ನಾಗಿರೋದು. ಮರಣವು ಶುಭವು ಕೂಡಿ ಬರೋದರಿಂದ 50% ಮಾತ್ರ ಚೆನ್ನಾಗಿದೆ. ಹಂಗಾಗಿ ಇವತ್ತಿನ ದಿನ ಹೇಗೆ ಅಂತ ನೋಡ್ಕೊಳ್ಳಿ. ಇದರಲ್ಲಿ ನಾವು ಇರೋದರಲ್ಲಿ ಒಂದು ಒಳ್ಳೆಯ ಸಮಯವನ್ನು ನೋಡೋಣ. ಆ ಒಳ್ಳೆಯ ಸಮಯಗಳು ಇವತ್ತು ಕಡಿಮೆನೇ ಇರೋದು. ಕಡಿಮೆ ಇರೋದು ಅಂತಂದರೆ ಏನರ್ಥ ಅಂದರೆ 6:30ರಿಂದ 7:58, 10:15ರಿಂದ 12:04 ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ರಾತ್ರಿಯವರೆಗೂ ಶುಭವಾಗಿದೆ. ಈ ಸಮಯಗಳನ್ನ ಒಳ್ಳೆಯ ಕಾರ್ಯಗಳಿಗೆ, ಎಮರ್ಜೆನ್ಸಿ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಅದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8ರಿಂದ 9:30 ಆ ಸಮಯದಲ್ಲಿ ಯಮಗಂಡ ಕಾಲವಿದೆ. ಅದರಲ್ಲೇ ಅಂದರೆ 8:25ರಿಂದ 10:13ವರೆಗೂ ಮೃತ್ಯು ಇದೆ. ಹಂಗಾಗಿ ಡಬಲ್ ಆಗಿ ಸೇರುವಂಥ ಸಮಯವಿದು. ಇದು ಅಧಿಕವಾದ ದೋಷವನ್ನು ಕೊಡುತ್ತದೆ. ಮತ್ತು ಮಧ್ಯಾಹ್ನ 12:06ರಿಂದ 12:54, ಮಧ್ಯಾಹ್ನ 12:30ರಿಂದ 2 ಗಂಟೆ ರಾಹುಕಾಲ. ರಾತ್ರಿ ಸುಮಾರು 12:59ರಿಂದ ಸುಮಾರು 3 ಗಂಟೆ 6 ನಿಮಿಷದವರೆಗೂ ಅಶುಭ. ಹಂಗಾಗಿ ಈ ಸಮಯಗಳನ್ನ ನೋಡಿ ನಿಮ್ಮ ಕಾರ್ಯಗಳನ್ನು ದೂರ ಮಾಡಿಕೊಳ್ಳಿ. ಶುಭ ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಅಂದರೆ ಎಂದಿನಂತ ಮಾಡೋದು ಅಂಥ ಕಾರ್ಯಗಳನ್ನು ಧಾರಾಳವಾಗಿ ಮಾಡ್ಬೋದು. ಆದರೂ ಮುಹೂರ್ತ ಕಾರ್ಯಗಳಿಗೆ, ಹೊಸ ಕಾರ್ಯಗಳಿಗೆ ಈ ದಿನ, ಈ ಸಮಯ ಉಚಿತವಲ್ಲ. ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.